ಹರ್ಷ, ನನಗೆ ದುಡ್ಡು ಆಸ್ತಿ ಏನೂ ಬೇಡ. ನನಗೆ ನೀನು ಬೇಕು. ನನ್ನ ಹರ್ಷ ನೀನು. ನೀನೆಲ್ಲೋ ತಪ್ಪದಾರಿಲಿ ಹೋಗ್ತಿದ್ಯಾ ಅಂದಾಗ ನನಗೆ ಕೋಪ ಬರುತ್ತೆ. ಐ ಆಮ್ ಸಾರಿ. ಆದರೆ ಆ ಕೋಪ ಜೆನ್ಯೂನ್ ಕಣೋ. ಹರ್ಷ, ನೀನು ಎಲ್ರಿಗಿಂತ ದೊಡ್ಡ ವ್ಯಕ್ತಿ ಆಗಬೇಕು. ಬಿಗ್ ಬ್ರೋ ಇಲ್ಲ ಆರ್ಯವರ್ಧನ್ ಅವ್ರ ಹೆಸರಿಗಿಂತ ಮೇಲೆ ನಿನ್ನ ಹೆಸರು ಇರಬೇಕು. ನೀನು ಈ ಸಿಲ್ಲಿ ಕೆಲಸಗಳನ್ನೆಲ್ಲ ಮಾಡೋದು ಬಿಟ್ಟು ದೊಡ್ಡ ಬಿಸ್ನೆಸ್ ಮೆನ್ ಆಗು ಹರ್ಷ. ನಾನು ಅವಾಗ ತಲೆ ಎತ್ತಿ ನಡೀತೀನಿ. ನೀವು ಆರ್ಯವರ್ಧನ್ಗಿಂತ ಎತ್ತರದ ಸ್ಥಾನದಲ್ಲಿ ಬೆಳಿಬೇಕು ಹರ್ಷ. ಕೋಪನ ನನ್ನ ಮೇಲೆ. ಸಾರಿ, ನನಗೆ ಬೇರೆ ದಾರಿನೇ ಇಲ್ಲ. ನನಗೆ ತುಂಬ ಆಸೆಗಳಿದೆ. ನೀವಿಡೀ ಬಿಸ್ನೆಸ್ನ ನಡೆಸೋರಾಗಿರ್ಬೇಕು. ಈ ಮನೆ ಸಂಪೂರ್ಣ ಜವಾಬ್ದಾರಿನ ತಗೊಳ್ಳೋರಾಗಿರ್ಬೇಕು. ಹರ್ಷವರ್ಧನ್ ಅಂತ ಹೆಸರು ಕೇಳಿದ್ರೆ ಜನ ಚಪ್ಪಾಳೆ ಹೊಡಿಬೇಕು. ಆ ಪ್ರೇಡಲ್ಲಿ ನಾನಿರ್ಬೇಕು. ಆದಷ್ಟು ಬೇಗ ಈ ಕನಸು ನನಸಾಗ್ಲಿ ಅಂತ ಐ ವಿಶ್ ಯು ಹಾರ್ಟೆಡ್ಲಿ. ತಗೊಳ್ಳಿ ಹರ್ಷ. ಥ್ಯಾಂಕ್ ಯು ಮಾನ್ಸಿ. ಆದರೆ ನೀನು ಮುಂದೆ ಈ ಥರ ಕೋಪ ಮಾಡ್ಕೋಬಾರ್ದು ಪ್ಲೀಸ್. ಇಲ್ಲ, ಇನ್ಯಾವತ್ತೂ ಕೋಪಿಸ್ಕೊಳ್ಳಲ್ಲ. ಐ ಲವ್ ಯು ಹರ್ಷ. I love you too. I'm sorry, Mansi. ಆ ದೇವಿ ನನ್ನ ಮನಸ್ಸಿನ ಬಯಕೆನ ಈಡೇರಿಸ್ಬಿಟ್ಲು ಆರ್ಯ. ಇವರಿಬ್ಬರ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ. ನಾವೀಗಲೇ ದೇವಸ್ಥಾನಕ್ಕೆ ಹೋಗ್ಬೇಕು. ಮುಂದಿನ 24 ಗಂಟೆ ನಾವಿಬ್ಬರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ಮಾತಾಡೋಕ್ಕೆ ಪ್ರಯತ್ನ ಕೂಡ ಮಾಡೋ ಹಾಗಿಲ್ಲ. ಹಾಯ್ ಜೇನ್ರೆ, ಏನು ಮಾಡ್ತಾ ಇದ್ದೀರಾ ಒಬ್ಬರೇ? ಟಾಸ್ ಹಾಕಿ ಟೆನ್ಷನ್ ತಗೊಳ್ಳೋ ಹಾಗಿದೆ. ವಾಟ್ ಹ್ಯಾಪನ್ಡ್? ಟೆನ್ಷನ್ ಮಿರಾಜಿ, ಟೆನ್ಷನ್. ಆ ಅನು ನನ್ನ ತಲೆಗೆ ಹುಳ ಬಿಟ್ಟು ಹೋಗಿದ್ದಾಳಲ್ಲ. ಅಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಜೇನ್ರೆ. ಶಿ ಇಸ್ ನಾಟ್ ವರ್ತ್ ಇಟ್. ಇರಿ, ಐ ಆರ್ಡರ್ ಫಾರ್ ಅ ಕಾಫಿ. ನೋ 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 ನೋ, ಐ ಆಮ್ ಫೈನ್. ಜೇನ್ರೆ, ರಿಲ್ಯಾಕ್ಸ್. ನಿಮ್ಮಷ್ಟು ರಿಲ್ಯಾಕ್ಸ್ ಆಗಿರೋಕ್ಕಾಗೋದಿಲ್ಲ ಮಿರಾಜಿ ನನಗೆ. ನನಗೆ ಯಾಕೋ ಇದು ಹೆಡ್ಸ್ ಆರ್ ಟೇಲ್ಸ್ ಆಗಿದ್ದಾಗೋಯ್ತು. ಈಗ ಮುಂದೆ ಏನು ಮಾಡಬೇಕು ಅದನ್ನು ಮಾತ್ರ ಯೋಚನೆ ಮಾಡಿ. ಅನ್ವಾಂಟೆಡ್ ಥಿಂಕಿಂಗ್ ನಾಟ್ ಗುಡ್ ಜೇನ್ರೆ ಜಿ. ಇದು ಯಾವುದೋ ಒಂದು ನಾರ್ಮಲ್ ಮೀಟಿಂಗ್ ಅಥವಾ ಬಿಸ್ನೆಸ್ ರಿಲೇಟೆಡ್ ವಿಷಯ ಆಗಿದ್ದಿದ್ರೆ ನಾನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆ ಅನು ಈ ವಿಷಯದಲ್ಲಿ ತುಂಬ ಆರಾಮಾಗಿದ್ದಾಳೆ, ಅದೇ ಟೆನ್ಷನು.
ಅಂದರೆ ಅವಳು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತೀರಾ? ಕಮಾನ್ ಜೇಂಡೆ, ಆರ್ಯ ಸರ್ ಅವಳನ್ನ ಮೀಟ್ ಮಾಡ್ತಾರೆ ಅಂತಿದ್ದೀರಾ? ಗೊತ್ತಿಲ್ಲ, ಆದರೆ ಅವಳ ಫ್ರೆಂಡ್ ಇಬ್ಬರನ್ನ ಮೀಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಲು. ನಾನು ಓಕೆ ಅಂದಿದ್ದೆ, ಅನು ಎಂಥ ಚಾಲಾಕಿ ತೋರಿಸೋಣ ಅಂತ. ಆದರೆ ಅವಳು ಬರಲೇ ಇಲ್ಲ. ಇದನ್ನೇ ನಾನು ಹಣೆ ಬರಹ ಅಂತ ಹೇಳ್ತಿರೋದು. ಇದು ಎಲ್ಲದಕ್ಕಿಂತ ಡೇಂಜರ್. ಡೇಂಜರ್ ನಮ್ಗಲ್ಲ ಜೇಂಡೆ, ಅವಳಿಗೆ. ನೋ ಮೀರಾಜಿ, ಟೈಮ್ ಇನ್ನೂ ತುಂಬ ಇದೆ. ಅಷ್ಟರಲ್ಲಿ ಏನಾದರೂ ನೋ ನೆಗೆಟಿವ್ ಥಾಟ್ಸ್ ಪ್ಲೀಸ್. ಜೇಂಡೆ, ಇದುವರೆಗೂ ನನಗೆ ಸಿಕ್ಕಿರೋದೆಲ್ಲ ನನ್ನ ಹಾರ್ಡ್ ವರ್ಕಿಂದ ಮಾತ್ರ. ನಾನು ಈ ವಿಧಿ, ಹಣೆ ಬರಹ ಇದನ್ನೆಲ್ಲ ನಂಬಲ್ಲ. ನನಗೆ ನಂಬಿಕೆ ಇದೆ. ವಾಟ್, ರಿಯಲಿ? ಆ ಮಸ್ತಾನ್ ಬಾಬಾನು ಕೇಳ್ತೀನಿ ಏನು ಮಾಡ್ಬೋದು ಅಂತ. ಗ್ರೇಟ್ ಆರ್ಯವರ್ಧನ್ಗೆ ಕೈ ಮೀರೇನೋ ನಡೀತಿದೆ ಅಂದರೆ ನಾನು ನಂಬಲ್ಲ. ಮುಂದಿನ ಕ್ಷಣ ಏನಾಗತ್ತೆ ಅನ್ನೋ ಸ್ವಾರಸ್ಯನೇ ಜೀವನ ಕೇಶವ್. ಅದನ್ನು ನಾವು ಪ್ರಶ್ನೆನೂ ಮಾಡಬಾರ್ದು, ತಿಳ್ಕೊಳ್ಳೋ ಪ್ರಯತ್ನನೂ ಪಡಬಾರ್ದು. ಉತ್ತರ ಏನೇ ಆಗಿರಲಿ ಅದನ್ನು ಮೀರೋದಕ್ಕೆ ಕೇಶವ್ ಝೆಂಡೆಯಿಂದ ಆಗಿರಲಿ, ದ ಗ್ರೇಟ್ ಆರ್ಯವರ್ಧನಿಂದ ಆಗಿರಲಿ, ಯಾರಿಂದನೂ ಸಾಧ್ಯ ಇಲ್ಲ. ಏನು ವಿಪರ್ಯಾಸ ಅಂದರೆ ಅವಳ ಹಣೆ ಬರಹನ ನಂಬಿ ಮುಂದೋಗ್ತಿದ್ದಾಳೆ. ನಾವು ಅವಳ ಹಣೆ ಬರದ ಮೇಲೆ ಡಿಪೆಂಡ್ ಆಗಿದೆ. ಅನು, ನಿನಗೇನೋ ಗೊತ್ತಿಲ್ಲ, ನನಗಂತೂ ಕೌಂಟ್ ಡೌನ್ ಫೀಲ್ ಆಗ್ತಿದೆ. ಹೀಗೆ ಸುಮ್ಮನೆ ಇದ್ದು ಅರ್ಧ ದಿನ ಮುಗ್ದೋಯ್ತು. ಏನ್ ಮಾಡ್ಬೇಕಂತ ಯೋಚನೆ ಮಾಡಿದ್ಯಾ? ನೋಡು ಅನು, ಎಲ್ಲಾನು ಮೌನದಿಂದಲೇ ಗೆಲ್ಲೋಕ್ಕಾಗಲ್ಲ. ನೀನ್ ಎಷ್ಟು ದಡ್ಡಿ ಗೊತ್ತಾ? ಬೆಳಿಗ್ಗೆ ಆಗ್ತಿದ್ದಂಗೆ ನೀ ಹುಬ್ಳಿಲಿ ಇರ್ತೀಯ. ನಿಂಗೆ ಓಕೆನಾ? ನನಗೆ ಗೊತ್ತಿಲ್ಲ ರಮ್ಯಾ, ಅದೇನಾಗುತ್ತೋ ಆಗ್ಲಿ. ಅನು, ಮುಂದೆ ನೀನ್ ತುಂಬಾ ರಿಗ್ರೆಟ್ ಮಾಡ್ಬೇಕಾಗುತ್ತೆ. ಏನ್ ಮಾಡ್ಬೋದು ಅಂತ ಈಗಲೇ ಯೋಚನೆ ಮಾಡು. ತಾಯಿ ಕರ್ದಂಗೈತೆ, ನೀ ಯಾಕೆ ತಡ ಮಾಡಕತ್ತೆ? ನೀ ಹೋಗ್ ಮಗಳ, ಹೋಗು. ಜೊತೆ ಜೊತೆ